ಆಂಟಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಪಾಪ ಪಿಂಕಿ ಆಂಟಿಗೆ ರಾತ್ರಿ ಇಡೀ ನಿದ್ದೆ ಇಲ್ಲ. ಪಾಪು ರಾತ್ರಿ ಎಲ್ಲ ಎಚ್ಚರಿದ್ದು ಅಳ್ತಾ ಇರ್ತಾಳೆ. ಅದಕ್ಕೆ ಪಿಂಕಿ ಆಂಟಿ ಇವಾಗ ಮಲ್ಕೊಂಡಿದ್ದಾರೆ. ಬಾ ನಾನು ನೀನು ಇಲ್ಲಿಂದ ಹೋಗೋಣ. ಪಾಪು ಸುಮ್ಮನೆ ಎಚ್ಚರಿದಾಳೆ, ಅವಳು ಸುಮ್ಮನೆ ಮಲ್ಕೊಳ್ಳಿ. ಚುಪ್ಪಿ ಚುಪ್ಪಿ, ಪಾಪುಗೋಸ್ಕರ ಏನಾದ್ರೂ ಗಿಫ್ಟ್ ತಕ್ಕೊಡ್ಬೇಕು ಅಂತಿದೀನಿ ಕಣೆ. ಏನ್ ತಕ್ಕೊಡ್ಬೋದೆ ಪಾಪುಗೋಸ್ಕರ? ಹೊಸ ಬಟ್ಟೆ, ಹೊಸ ಬ್ಲಾಂಕೆಟ್, ಹೊಸ ಚಪ್ಪಲಿ, ಈ ತರ ಏನಾದ್ರೂ ತಕ್ಕೊಡ್ಬೋದಾ? ಅಯ್ಯೋ ಗಿರೀಶ, ಪಾಪುಗೆ ಹೊಸ ಬಟ್ಟೆ ಚಪ್ಪಲಿ ಇದೆಲ್ಲ ಯೂಸ್ ಆಗಲ್ಲ ಕಣೋ. ಇವಾಗ ಪಾಪು ಮಂಚದ ಮೇಲೆ ಮಲ್ಕೊಂಡಿರುತ್ತೆ, ಬರೀ ತೊಟ್ಲಲ್ಲಿ ಹಾಲು ಕುಡ್ಕೊಂಡು ಮಲಗಿರುತ್ತೆ, ಹೊರಗಡೆ ಓಡಾಡಲ್ಲ. ಅದಕ್ಕೆ ಇದೆಲ್ಲ ಯೂಸ್ ಆಗಲ್ಲ. ಪಾಪುಗೇನಾದ್ರೂ ಟಾಯ್ಸ್ ತಕ್ಕೊಡ್ಬೋದು ಕಣೋ. ನಾವ್ ಅದಕ್ಕೇನೆ ಟಾಯ್ಸ್ ಅಂಗಡಿಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಈಗಲೇ ಗೊತ್ತಾಗಲ್ಲ ಏನ್ ತಕ್ಕೊಡ್ಬೋದು ಅಂತ. ಬೇಕಾದ್ರೆ ನಡಿ, ನಾನು ನೀನು ಇಬ್ರು ಒಂದ್ ದೊಡ್ಡ ಟಾಯ್ಸ್ ಅಂಗಡಿಗೆ ಹೋಗಿ ಅಲ್ಲಿ ಏನೇನ್ ಗಿಫ್ಟ್ ಐಟಮ್ ಇದೆ ನೋಡಿ ಯಾವ್ದನ್ನಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ಪಾಪುಗ್ ತಕ್ಕೊಡ್ಬೋದು. ಸರಿ ಕಣೆ ಚುಪ್ಪಿ, ಆಯ್ತು ನಡಿ. ಪಾಪ ನನ್ ಮುದ್ದು ತಂಗಿಗೋಸ್ಕರ ನಾನೊಂದು ಒಳ್ಳೆ ಗಿಫ್ಟ್ ತಕ್ಕೊಡ್ತೀನಿ. ಹಾಗಂತ ಗಿರೀಶ, ನಿನ್ ಪಾಕೆಟ್ ಮನಿ ಎಲ್ಲ ಖಾಲಿಯಾಗಿದೆ, ದುಡ್ಡೆಲ್ಲಿಂದ ತರ್ತೀಯೋ? ಅದ ಮಹೇಶನ ಹತ್ರ ಸ್ವಲ್ಪ ಸಾಲ ಕೇಳಿದೀನಿ ಕಣೆ. ಹೆಂಗೋ ನನ್ನ ಹತ್ರ ದುಡ್ಡು ಖಾಲಿ, ಸಾಲ ಇಸ್ಕೊಂಡು ತಕ್ಕೊಡ್ತೀನಿ ಪಾಪ ಗಿಫ್ಟ್. ಆಮೇಲೆ ನಾನು ಇನ್ನೊಂದು ಫ್ರೆಂಡ್ ಹತ್ರ ಕೇಳಿದೀನಿ, ಯಾವ್ದಾದ್ರು ಹೋಟೆಲ್ ಅಲ್ಲಿ ಅಥವಾ ಪಾನಿಪುರಿ, ಮಸಾಲ ಪುರಿ, ಗೋಬಿ ಮಂಚೂರಿ ಅಂಗಡಿಲಿ ಸಪ್ಲೈಯರ್ ಕೆಲಸ ಕೊಡ್ಸು, ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ ಅಂತ ಕೇಳಿದೀನಿ. ಯಾವ್ದಾದ್ರು ಪಾರ್ಟ್ ಟೈಮ್ ಜಾಬ್ ಸಿಕ್ಕಿದ್ರೆ ಕೆಲಸ ಮಾಡಿ ಹೆಂಗಾದ್ರೂ ಸಾಲ ತೀರಿಸ್ತೀನಿ. ಅಯ್ಯೋ ಪಾಪ, ನೋಡು ನಿನ್ ತಂಗಿಗೋಸ್ಕರ ಪಾರ್ಟ್ ಟೈಮ್ ಕೆಲಸ ಮಾಡಕ್ ರೆಡಿ ಇದೆಯಾ? ಸರಿ ಆಯ್ತು, ಹಂಗಾದ್ರೆ ನಡಿ ಇವಾಗ್ಲೇ ಅಂಗಡಿಗೆ ಹೋಗಿ ಒಳ್ಳೆ ಗಿಫ್ಟ್ ತಗೋಬರೋಣ. ಸರಿ ನಡಿಯೇ ಚುಪ್ಪಿ. ಅಂಕಲ್ ಅಂಕಲ್, ನಮಗೆ ಪುಟಾಣಿ ಪಾಪುಗೋಸ್ಕರ ಗಿಫ್ಟ್ ಬೇಕಿತ್ತು. ಯಾವ ತರ ಗಿಫ್ಟ್ ಬೇಕು? ಗೊಂಬೆ ಬೇಕಾ, ಮ್ಯೂಸಿಕ್ ಕಾರ್ ಬೇಕಾ, ಸೈಕಲ್ ಬೇಕಾ, ಏನ್ ಬೇಕು ಅಂತ ಹೇಳಿ ಕರೆಕ್ಟ್ ಆಗಿ. ಅಂಕಲ್, ಸಣ್ಣ ಮಗು ಇನ್ನು 1 ತಿಂಗಳಾಗಿದೆ, ಆದ್ರೆ ದೊಡ್ಡ ಮಗು ಆದ್ಮೇಲೂ ಕೂಡ ಯೂಸ್ ಮಾಡ್ಬೇಕು. ಆತರ ಏನಾದ್ರೂ ಆಟ ಸಾಮಾನು ತೋರಿಸಿ. 1 ವರ್ಷ ಆದ್ಮೇಲೆ ಯೂಸ್ ಆಗ್ಬೇಕು ಅಂದ್ರೆ ನೀವುಗಳು ವಾಕರ್ ತಗೋಬಹುದು ನೋಡಿ ಪುಟ್ಟ. ಇಲ್ಲಿರೋ ಸೆಕ್ಷನ್ ದೊಡ್ಡ ಮಕ್ಕಳಿಗೆ, 2 ರಿಂದ 3 ವರ್ಷದ ಮಕ್ಕಳಿಗೋಸ್ಕರ. ಮ್ಯಾಜಿಕ್ ಕಾರು, ಸೈಕಲ್ ಎಲ್ಲ ಇಲ್ಲಿದೆ. ಇದೆಲ್ಲ ಪುಟಾಣಿ ಮಗುಗಾಗಲ್ಲ. ಬನ್ನಿ, ಆ ಕಡೆ 1 ಇಯರ್ ಬೇಬಿ ಸೆಕ್ಷನ್ ಇದೆ, ಅಲ್ಲಿ ಕರ್ಕೊಂಡೋಗಿ ವಾಕರ್ ತೋರಿಸ್ತೀನಿ. ಸರಿ ಅಂಕಲ್, ಆಯ್ತು, ಒಳ್ಳೆ ವಾಕರ್ ತೋರಿಸಿ. ನಡಿ ವಾಕರ್ ನೋಡೋಣ. ನೋಡ್ರಿ ಹುಡುಗ್ರ, ಇದೆಲ್ಲ ಕಾಸ್ಟ್ಲಿ ವಾಕರು. ನಮ್ಮ ಅಂಗಡಿಲಿ ತುಂಬಾ ಚೀಪ್ ರೇಟ್ ಎಲ್ಲ ಇಲ್ಲ. ವಾಕರ್ ಸ್ಟಾರ್ಟಿಂಗ್ ಪ್ರೈಸ್ 2000. 2000ದಿಂದ ಹಿಡಿದು 4500 ವಾಕರ್ ಇದೆ. ಏನು 4000 ಇದೆಯಾ ರೇಟು? ಅಂಕಲ್, ಅಷ್ಟೊಂದು ಕಾಸ್ಟ್ಲಿ ಎಲ್ಲ ಬೇಡ ಅಂಕಲ್. 2000 ರೂಪಾಯಿನೂ ಕಾಸ್ಟ್ಲಿ ಆಯ್ತು. 1000 ರೂಪಾಯಿದಲ್ಲಿ ಏನಾದ್ರೂ ಇದೆಯಾ ತೋರಿಸಿ. ಏನು 1000 ರೂಪಾಯಿ ವಾಕರ್ ಎಲ್ಲ ಸಿಗಲ್ಲ. ಈ ಸಣ್ಣ ಸಣ್ಣ ಗೊಂಬೆಗಳು ಸಿಗುತ್ತೆ ನೋಡೋ ಹುಡುಗ, ಗೊಂಬೆಗಳು ಬೇಕು ಅಂದ್ರೆ ಕೊಡ್ತೀನಿ. ವಾಕರ್ ಏನೇ ಇದ್ರು 2000 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್. ಅದರಲ್ಲೂ ನೋಡಿಲಿ ಫಸ್ಟ್ನೇ ರೋ ಅಲ್ಲಿ ಸಣ್ಣ ಕಡ್ಡಿ ಕಡ್ಡಿ ತರ ಇದೆಯಲ್ಲ, ಅದು 2000 ರೂಪಾಯಿ. ಪಕ್ಕದಲ್ಲಿರೋ ಪಿಂಕ್ ಕಲರ್ ಒಂದು 2500 ರೂಪಾಯಿ. ಇನ್ನಿಕ್ಕಿದ್ದೆಲ್ಲ 3000 ರೂಪಾಯಿ, 3,500, 4000 ಈ ತರ. ಯಾವ ಡಿಸೈನ್ ಬೇಕು ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಚೀಪ್ ರೇಟ್ ಇಲ್ಲ. ಇದು ಬ್ರಾಂಡೆಡ್ ಅಂಗಡಿ, ಏನೇ ಇದ್ರು ಕಾಸ್ಟ್ಲಿ ಐಟಮೇ ಸಿಗೋದು. ಬೇಕಂದ್ರೆ ಕಾಸ್ಟ್ಲಿ ಐಟಮ್ ತಗೊಳ್ಳಿ, ಇಲ್ಲ ಅಂದ್ರೆ ನೋಡಿ, ಬೇಡ ಅಂದ್ರೆ. ಈ ಅಂಗಡಿ ಬಹಳ ಕಾಸ್ಟ್ಲಿ ಕಣೆ. ಎಷ್ಟು ಕಾಸ್ಟ್ಲಿ ನೋಡು, 2000 ರೂಪಾಯಿ ಸ್ಟಾರ್ಟಿಂಗ್ ಅಂತೆ. ಆ 2000 ರೂಪಾಯಿ ವಾಕರ್ ಒಳ್ಳೆ ಕಬ್ಬಿಣದಲ್ಲಿ ಮಾಡಿರೋ, ಸಣ್ಣದಾಗಿದೆ ಕಬ್ಬಿಣದಲ್ಲಿ ಮಾಡಿರೋ ತರ. ಬೇಡ ಕಣೆ, ನಡಿ, ಇದು ಕಾಸ್ಟ್ಲಿ ಅಂಗಡಿ, ಬ್ರಾಂಡೆಡ್ ಅಂಗಡಿ. ಇಲ್ಲೇ ಪಕ್ಕದ ರೋಡಲ್ಲಿ ಹೋದ್ರೆ ಒಂದು ಲೋಕಲ್ ಅಂಗಡಿ ಇದೆ, ಅಲ್ಲಿ ಕಡಿಮೆ 1000 ರೂಪಾಯಿಗೆಲ್ಲ ವಾಕರ್ ಸಿಕ್ಬಿಡ್ತವೆ. ಅದನ್ನೇ ತಗೊಂಡು ಹೋಗೋಣ. ಇದು ಬ್ರಾಂಡೆಡ್ ಅಂಗಡಿ ನಾವು ತಗೊಳಕ್ ಬಂದ್ರೆ ಆಮೇಲೆ ಜೇಬಿ ಕತ್ರಿನೇಯ. ಗಿರೀಶ, ಇದು ಬ್ರಾಂಡೆಡ್ ಅಂಗಡಿ ಕಣೋ. ಇಲ್ಲಿ ದುಡ್ಡು ಕೊಟ್ಟರು ಕೂಡ ಕ್ವಾಲಿಟಿ 100% ಇದ್ದೇ ಇರುತ್ತೆ. ಆದ್ರೆ ಅದೇ ನೀನ್ ಲೋಕಲ್ ಅಂಗಡಿಗೆ ಹೋದ್ರೆ ಆ ವಾಕರ್ಗಳು 4 ದಿನ ಯೂಸಿಗೆ ಬರಲ್ಲ. 4 ದಿನಕ್ಕೆ ಮುರಿದೋಗುತ್ತೆ, ಕಿತ್ತೋಗುತ್ತೆ, ಪಾಪು ಬಿದ್ದೋಗುತ್ತೆ, ಈ ತರ ಎಲ್ಲ ಆಗುತ್ತೆ ಕಣೋ. ಹಾಗಾಗಿ ಏನಾದ್ರೂ ತಗೊಳ್ಳೋದಾದ್ರೆ ಇದೇ ಬ್ರಾಂಡೆಡ್ ಅಂಗಡಿಲಿ ತಗೊಳ್ಳೋಣ ಕಣೋ. ಹಾಗಂತ ನನಗೆ ಅಮ್ಮ ಹೇಳ್ತಿರ್ತಾಳೆ ಯಾವಾಗ್ಲೂ, ಕಾಸ್ಟ್ಲಿದ ಕ್ವಾಲಿಟಿ ಇರೋದು ತಗೋಬೇಕು ಅಂತ. ಕ್ವಾಲಿಟಿ ಇರೋದು ತಗೊಂಡ್ರೆ ತುಂಬಾ ದಿನ ಬಾಳಿಕೆ ಬರುತ್ತೆ. ಹೌದಾ? ಸರಿ ಹಂಗಾರೆ ಆಯ್ತು. ಇಲ್ಲಿರೋ ವಾಕರಲ್ಲೇ ಯಾವ್ದಾದ್ರೂ ಒಂದು 2,500 ಸೆಲೆಕ್ಟ್ ಮಾಡ್ಕೋ. ನಿಶಾ, ಏನ್ ಗೊತ್ತೇನೋ, ಸಣ್ಣ ಸಣ್ಣ ಮಕ್ಕಳು ವಾಕರಲ್ಲಿ ಆಟ ಆಡಬಾರ್ದು ಅಂತ ಅಮ್ಮ ಅವ್ರ ಫ್ರೆಂಡಿಗೆ ಹೇಳ್ತಿದ್ದಿದ್ನ ನಾನು ಕೇಳಿಸ್ಕೊಂಡಿದ್ದೆ ಕಣೋ. ಮಕ್ಕಳುಗಳು ವಾಕರಲ್ಲೆಲ್ಲ ಕುತ್ಕೊಂಡು ಆಟ ಆಡಿದ್ರೆ ಕಾಲು ಫಾಸ್ಟ್ ಆಗಿ ಆಡುತ್ತೆ, ಅವಾಗ ಅವ್ರು ಫಾಸ್ಟ್ ಆಗಿ ವಾಕ್ ಮಾಡೋದು ಕಲಿತಾರೆ. ಅದು ಸರಿ ಇರಲ್ಲ, ನ್ಯಾಚುರಲ್ ಆಗಿ ವಾಕ್
ಮಾಡ್ಬೇಕು ಅಂತ ಹೇಳ್ತಿದ್ರು. ಅದಕ್ಕೆ ವಾಕರ್ ಯಾಕೋ ಒಳ್ಳೆ ಐಡಿಯಾ ಅಲ್ಲ ಅನ್ಸುತ್ತೆ ಕಣೋ. ಬೇರೆ ಏನಾದ್ರೂ ಐಡಿಯಾ ಮಾಡೋ, ಬೇರೆ ಏನಾದ್ರೂ ಗಿಫ್ಟ್ ಕೊಡೋಣ. ಮತ್ತೇನ್ ಗಿಫ್ಟ್ ಕೊಡ್ಬೋದು ಚುಪ್ಪಿ? ನನ್ನ ತಲೆಯಲ್ಲಿ ಏನು ಗೊತ್ತಾಗ್ತಿಲ್ಲ, ನನಗೆ ಐಡಿಯಾನೇ ಇಲ್ಲ. ನೀನೇ ಏನಾದ್ರೂ ಹೇಳು. ಬೇರೆ ಗಿಫ್ಟ್ ತಗೋಬಹುದು, ಮಗು ತುಂಬಾ ಟೈಮ್ ಯೂಸ್ ಮಾಡ್ಬೋದು, ಆ ತರ ಗಿಫ್ಟ್ ಕೊಡ್ಬೇಕು. ಇವಾಗ್ಲೂ ಯೂಸ್ ಮಾಡ್ಬೇಕು, ಆಮೇಲೆ ಯೂಸ್ ಮಾಡ್ಬೇಕು, ಆ ತರ ಒಂದೊಳ್ಳೆ ಗಿಫ್ಟ್ ಏನು? ಐಡಿಯಾ ಬಂತು, ಪ್ರಾಮ್ ತಗೋಬಹುದು ಕಣೋ ಗಿರೀಶ. ಏನು ಪ್ರಾಮ? ಪ್ರಾಮ್ ಅಂದ್ರೇನೆ ಚುಪ್ಪಿ? ಅದಾ ಪ್ರಾಮ್ ಅಂತ ಇರುತ್ತೆ ಕಣೋ ಗಾಡಿ. ಅದ್ರೊಳಗಡೆ ಸಣ್ಣ ಹುಟ್ಟಿರೋ ಮಗುವಿಂದ ಹಿಡಿದು ದೊಡ್ಡ 4-5 ಇಯರ್ಸ್ ಆಗೋವರೆಗೂ ಕೂರಿಸ್ಕೊಂಡು ಮಾಲಿಗೆ ಹೋಗ್ಬೋದು, ರೋಡಲ್ಲಿ ವಾಕಿಂಗ್ ಹೋಗ್ಬೋದು, ಎಲ್ಲ ಕಡೆ ಸುತ್ತಬೋದು. ಸೂಪರ್ ಐಡಿಯಾ ಗೊತ್ತಾ? ಪ್ರಾಮೇ ತಗೊಳ್ಳೋಣ. ಪ್ರಾಮು ತುಂಬಾ ವರ್ಷ ಯೂಸ್ ಆಗುತ್ತೆ, ದುಡ್ಡು ಕೊಟ್ಟರು ಕೂಡ ಅದು ಮೂಲೆಯಲ್ಲಿ ಬೀಳಲ್ಲ, ಬಹಳ ಯೂಸ್ ಆಗುತ್ತೆ. ಏನ್ ಹೇಳ್ತೀಯ ಗಿರೀಶ? ಹೌದು, ತುಂಬಾ ಒಳ್ಳೆ ಐಡಿಯಾ ಪ್ರಾಮ್. ಚುಪ್ಪಿ, ನನಗೆ ಪ್ರಾಮ್ ಅಂದ್ರೆ ಏನು ಅಂತ ನಂಗೆ ಗೊತ್ತಿಲ್ಲ ಕಣೆ. ಬನ್ನಿ ಆ ಕಡೆ ಪ್ರಾಮ್ ಎಲ್ಲ ಇರೋ ಕಡೆ ಕರ್ಕೊಂಡು ಹೋಗ್ತೀನಿ. ಪ್ರಾಮ್ ನೋಡಿ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದ್ರೆ ಅದು ಸ್ವಲ್ಪ ಕಾಸ್ಟ್ಲಿ ಆಯ್ತಾ? ಕಾಸ್ಟ್ಲಿ ಅಂದ್ರೆ ಎಷ್ಟು ಅಂಕಲ್? ಸ್ಟಾರ್ಟಿಂಗ್ ಪ್ರೈಸ್ 3,500. ಅಷ್ಟು ಕ್ವಾಲಿಟಿ ಇರಲ್ಲ 3,500ದ್ದು. ಹಂಗೆ ಕಾಸ್ಟ್ಲಿ ತಗೊಂಡಷ್ಟು ನಿಮಗೆ ಒಳ್ಳೆ ಕ್ವಾಲಿಟಿ ಬರುತ್ತೆ. 3,500ದಿಂದ ಹಿಡಿದು 10,000ದವರೆಗೂ ಇದೆ. ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ರೇಟ್ ತುಂಬಾ ಜಾಸ್ತಿ ಆಯ್ತು ಕಣೆ, ನಮ್ಮ ಕೈಲಿ ಅಷ್ಟೆಲ್ಲ ತಗೊಳಕ್ ಆಗಲ್ಲ. ಗಿರೀಶ ಪರವಾಗಿಲ್ಲ ಕಣೋ, 3,500ದಿಂದ ಸ್ಟಾರ್ಟಿಂಗ್ ರೇಂಜು. ನಾವೊಂದು 5,000ದಾದ್ರೂ ತಗೊಂಡ್ರೆ ಕ್ವಾಲಿಟಿ ಇರುತ್ತೆ. ಡೋಂಟ್ ವರಿ, ನನ್ನ ಹತ್ರ 1,000 ರೂಪಾಯಿ ಇದೆ ನನ್ನ ಪಾಕೆಟ್ ಮನಿ. ಅದನ್ನ ನಿನಗೆ ಕೊಡ್ತೀನಿ. ನಿನ್ನ ಹತ್ರ ಇರೋ ಪಾಕೆಟ್ ಮನಿ ದುಡ್ಡು, ಫ್ರೆಂಡ್ ಹತ್ರ ಇಸ್ಕೊಳ್ಳೋ ದುಡ್ಡು ಎಲ್ಲನೂ ಕೂಡಿಸಿ ಪುಟಾಣಿ ಮುದ್ದು ತಂಗಿಗೆ ಚೆನ್ನಾಗಿರೋ ಗಿಫ್ಟ್ ಕೊಡೋಣ ಕಣೋ. ಯಾವತ್ತೂ ಯೂಸ್ ಆಗ್ಬೇಕು. ಅಷ್ಟೇ ಅಲ್ಲ, ನಾನು ಕೂಡ ನನ್ನ ತಮ್ಮನ್ನ ಕೂಡ ಅದ್ರಲ್ಲಿ ಕೂರಿಸ್ಕೊಂಡು ವಾಕಿಂಗ್ ಕರ್ಕೊಂಡು ಹೋಗಿ ಬರ್ಬೋದು ಬೇಕಾದ್ರೆ, ಪಾಪ ಮಲಗಿದ್ದಾಗ ಅಲ್ವಾ? ಹೌದೇನೆ ಚುಪ್ಪಿ, ನೀನು 1,000 ರೂಪಾಯಿ ಕೊಡ್ತೀಯಾ? ತುಂಬಾ ಥ್ಯಾಂಕ್ಸ್ ಕಣೆ. ನಡಿ ಆ ಪ್ರಾನ್ ಸೆಕ್ಷನ್ ಗೆ ಹೋಗ್ಬಿಟ್ಟು ನೋಡೋಣ. ಇದೆ ನೋಡಿ ಹುಡುಗರ ಪ್ರಾನ್ ಸೆಕ್ಷನ್. ಇಲ್ಲಿ ಇದೆಯಲ್ಲ ಟೀಲ್ ಗ್ರೀನ್ ಕಲರ್, ಇದು 4,500. ಆ ಕಡೆ ಇರೋ ಕಲರ್ 5,500. ಇನ್ನು ಕಾಸ್ಟ್ಲಿದೆಲ್ಲ ಇದೆ. ಪಾಪ ನಿಮ್ಗಳಿಗೆ ಅಷ್ಟು ಕಾಸ್ಟ್ಲಿದೆಲ್ಲ ತಗೊಳಕ್ಕಾಗಲ್ಲ. ಇವೆರಡರಲ್ಲಿ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ್ದನ್ನಾದ್ರೂ. ಗಿರೀಶ ಯಾವ್ದು ತಗೊಳ್ಳೋದು? 4,500 ಸಾಕು ಕಣೆ. ಆಮೇಲೆ ಕಾಸ್ಟ್ಲಿ ಆಗ್ಬಿಟ್ರೆ ದುಡ್ಡು ಅನ್ಸೋದು ಕಷ್ಟ ಆಗುತ್ತೆ. ಆಮೇಲೆ ಏನ್ ಮಾಡೋದು ಹೇಳು? ನಂಗೇನೋ ಇದು ಟೀಲ್ ಗ್ರೀನ್ ಕಲರ್ ತಗೊಂಡ್ ಮನೆಗೆ ಹೋಗೋಣ ಅನ್ನಿಸ್ತಿದೆ. ಬೇಡ ಗಿರೀಶ, ಕಲರ್ ತುಂಬಾ ಕ್ವಾಲಿಟಿ ಕಾಣಿಸ್ತಿದೆ, ಚೆನ್ನಾಗೂ ಇದೆ. ಕಲರ್ದೇ ತಗೊಳ್ಳೋಣ. 5,500 ಆಗುತ್ತೆ. ನಾನು ಹೇಗೂ 1,000 ಕೊಡ್ತೀನ, ಅವಾಗ 4,500, 1,000 ಕಮ್ಮಿ ಆಯ್ತಾ? ನಿನ್ನ ಹತ್ರ 500 ರೂಪಾಯಿ ಇದೆಯಾ? ಇನ್ನ ಬರೀ ನಾವು 4,000 ಸಾಲ ಮಾಡಬೇಕಾಗುತ್ತೆ. ಓಕೆ, ಮ್ಯಾನೇಜ್ ಮಾಡೋಣ ಕಣೋ. ನಾನು ಕೂಡ ಏನಾದರೂ ಪಾಕೆಟ್ ಮನಿ ಅಡ್ಜಸ್ಟ್ ಆದ್ರೆ ನಿನ್ ಸಾಲ ತೀರ್ಸಕ್ಕೆ ಹೆಲ್ಪ್ ಮಾಡ್ತೀನಿ. ಸರಿ ಚುಪ್ಪಿ, ಆಯ್ತು. ನೀನ್ ಇಷ್ಟೆಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಿದೀಯಲ್ಲ, ಸರಿ ಹಂಗಾದ್ರೆ ಆ ಕಲರ್ದೇ ತಗೊಳ್ಳೋಣ. ಅಯ್ಯೋ ಛೇ ಹುಡುಗರ, ಸಾಲ ಮಾಡ್ಕೊಂಡು ನಿಮ್ ತಂಗಿಗೋಸ್ಕರ ಗಿಫ್ಟ್ ತಗೊಳಕ್ ಬಂದೀರಾ. ಪಾಪ ನಿಮ್ಗಳನ್ನ ನೋಡಿದ್ರೆ ನಂಗೆ ಬಹಳ ಖುಷಿ ಆಗ್ತಿದೆ. ಅದಕ್ಕೆ ನಾನು ನನ್ನ ಕಡೆಯಿಂದ ನಿಮ್ಗಳಿಗೋಸ್ಕರ 500 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ. ಅದನ್ನ ಆ ಪ್ರಾಮನ್ ನಿಮಗೆ ಕೇವಲ 5,000 ರೂಪಾಯಿ ಕೊಡ್ತೀನಿ. ಓಕೆನಾ? 5,000 ರೂಪಾಯಿ ಕೊಡ್ತೀರಾ? ಅಯ್ಯೇ, ತುಂಬಾ ಥ್ಯಾಂಕ್ಸ್ ಅಂಕಲ್. ಈ ಕಲರ್ ಪ್ರಾಮನ್ನ ಪ್ಯಾಕ್ ಮಾಡಿ ನಾನು ಇದನ್ನ ಇವತ್ತೇ ತಗೊಂಡೋಗಿ ನನ್ನ ತಂಗಿಗೆ ಕೊಡಬೇಕು. ಅದ್ರ ಒಳಗಡೆ ನನ್ನ ತಂಗಿನ ಕೂರಿಸ್ಕೊಂಡು ವಾಕಿಂಗ್ ಹೋಗ್ಬೋದು, ಮಾಲಿಗೆಲ್ಲ ಹೋಗ್ಬೋದು. ಸರಿ ಆಯ್ತು. ಪ್ಯಾಕಿಂಗ್ ಮಾಡಿಸ್ತಿರೋ ಮಹೇಶ್ನ ಹತ್ರ 3,500 ರೂಪಾಯಿ ಇಸ್ಕೊಂಡ್ ಬಂದ್ಬಿಡ್ತೀನಿ ಬೇಗ. ಸರಿ ಕಣೋ ಗಿರೀಶ, ನನ್ನ ಹತ್ರ 1,000 ರೂಪಾಯಿ ಇದೆಯಲ್ಲ ಅದನ್ನು ಕೊಡ್ತೀನಿ ಆಯ್ತಾ? ಬೇಗ ಹೋಗಿ ಇಸ್ಕೊಂಬ. ಇದನ್ನ ಪ್ಯಾಕ್ ಮಾಡಿರ್ತಾರೆ, ಬೇಗ ಮನೆಗೆ ತಗೊಂಡೋಗಿ ಎಲ್ಲರಿಗೂ ಸರ್ಪ್ರೈಸ್ ಕೊಡೋಣ. ಫ್ರೆಂಡ್ಸ್, ಪುಟಾಣಿ ಪಾಪುಗೆ ಪ್ರಾಮ್ ತಗೊಂತ ಇದೀವಿ. ಮನೇಲಿ ಯಾರಿಗೂ ಗೊತ್ತಿಲ್ಲ ಇದು ಸರ್ಪ್ರೈಸ್ ಆಯ್ತಾ? ನಾವ್ ಇದನ್ನ ತಗೊಂಡೋಗಿ ಕೊಟ್ರೆ ಎಲ್ಲರೂ ಹೇಗ್ ರಿಯಾಕ್ಟ್ ಮಾಡ್ತಾರೆ, ಖುಷಿ ಪಡ್ತಾರಾ ಇಲ್ವಾ ಅಂತ ಇವತ್ತು ಹೋಗಿ ನೋಡ್ತೀವಿ ಆಯ್ತಾ? ನೀವೆಲ್ಲ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ. ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೇಗ 1 ಲಕ್ಷ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೋ ತರ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ವೇಟ್ ಮಾಡ್ತಾ ಇರಿ. ಬಾಯ್ ಬಾಯ್.